ನಾವು ಸುಮಾರು ಒಂದು 17 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಮತ್ತು ರೂಮ್ಸ್ಗಳೆಲ್ಲ ಕೋಳಿ ಶೆಡ್ಗೋಸ್ಕರನೇ ಒಂದು 7 ರೂಮ್ ಮಾಡಿದ್ವಿ. ನಾವು ಒಂದು 1200 ಮರಿಗಳನ್ನ ತಂದುಬಿಟ್ಟಿದ್ವಿ. ಮೊಟ್ಟೆ ಕೋಳಿ ಕೂಡ ಇದೆ ನಮ್ಮ ಹತ್ರ. ಅವ್ರು ಬೆಂಗಳೂರು ಫಾರ್ಮ್ ಹೌಸಲ್ಲಿ ಇವತ್ತು ಕೂಡ 6 ಕೋಳಿ ತೊಗೊಂಡಿದ್ರು. ಈ ನೋಡಿ ಕೀರೆ ಸೊಪ್ಪು ಕಟ್ ಮಾಡಾಕ್ತಾನೆ, ಅವು ಕೂಡ ತಿಂತಾವು. ಕಾಯಿನೂ ಕಟ್ ಮಾಡಾಕ್ತೀವಿ. 80% ನಮಗೆ ಫುಡ್ಡಲ್ಲಿ ಕವರ್ ಆಗುತ್ತೆ. ನೋಡಿ ನಾಟಿ ಕೋಳಿ ನೀವು ಏನು ಹಾಕೋರು ತಿನ್ನುತ್ತೆ. ನಾವು ನ್ಯಾಚುರಲ್ ಫುಡ್ಡಲ್ಲಿ ಸಾಕ್ತಾ ಇರೋದ್ರಿಂದ ನಮ್ಮ ಕೋಳಿಗೆ ಭಾರಿ ಬೇಡಿಕೆನೂ ಇದೆ. ಇಷ್ಟು ಕೋಳಿನೆಲ್ಲ ಒಂದು 7 ರಿಂದ 8 ಕೋಳಿ ಸಮಸ್ಯೆ ಆಗಿರ್ಬೋದು ಅಷ್ಟೇ. ನೋಡಿ ಮೊಟ್ಟೆ ಬರೋದು ಇಷ್ಟೇ ಸಣ್ಣ. ಇದೇ ಮೊಟ್ಟೆನ ನಾವು 15 ರೂಪಾಯಿ ಸೇಲ್ ಮಾಡ್ತೀವಿ. ನೀರು ಅಷ್ಟೇ ಪೈಪ್ನಲ್ಲಿ ಹಾಕಿರ್ತೀವಿ, ಮತ್ತು ಫುಡ್ಡು ಪೈಪ್ನಲ್ಲಿ ಹಾಕಿರ್ತೀವಿ. 1000 ಕೋಳಿ ಅಂದರೆ ನನ್ನ ಪ್ರಕಾರ ಒಂದು 2 ಲಕ್ಷ ಮೇಲೆ ಸಿಗಬೇಕು ಅಂತ ನಮ್ಮ ಲೆಕ್ಕ. ನಾನು ತಮ್ಮನ ಮೇಲೆ ಡಿಪೆಂಡ್ ಆಗೇ ನಾನು ಮಾಡಿದ್ದಿಲ್ಲಿ. ನಮ್ಮ ಹೆಸರು ತಮ್ಮಣ್ಣ ಅಂತೇಳಿ, ಬಿಂಡೇರಳ್ಳಿ ಗ್ರಾಮ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್. ಮಹಾಲಕ್ಷ್ಮಿ ನಾಟಿ ಕೋಳಿ ಫಾರಮ್ ಅಂತೇಳಿ ಒಂದು ಫಾರಮ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ 5 ತಿಂಗಳಾಯ್ತು ಫಾರಮ್ ಸ್ಟಾರ್ಟ್ ಮಾಡಿ. ಸರ್, ನೀವು ಶೆಡ್ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಶೆಡ್ಡೆಲ್ಲ ನಾವು ಸುಮಾರು ಒಂದು 17 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಶೆಡ್ಗಳು ಮಾಡಿದ್ದೀವಿ, ಮತ್ತು ಒಂದು 8 ರೂಮ್ ಮಾಡಿದ್ದೀವಿ. ಮರಿಗಳು ಸಾಕಾಣಿಕೆಗೋಸ್ಕರನೇ ರೂಮ್ಗಳು ಮಾಡಿದ್ದೀವಿ, ಮತ್ತು ಕೋಳಿಗಳು ದೊಡ್ಡದು ಕೋಳಿಗಳು ಬಿಡೋಕ್ಕೆ ರೂಮ್ಸ್ ಮಾಡಿದ್ದೀವಿ. ಮತ್ತು ಶೆಡ್ಡು ಫುಲ್ ಕಾಂಪೌಂಡು ಒಂದು 20 ಕುಂಟೆನಲ್ಲಿ ಶೆಡ್ ಮಾಡಿದ್ದೀವಿ. ಶೀಟ್ಗಳು ತೊಗೊಂಬಂದು ಶೀಟ್ಗಳೆಲ್ಲ ಒಳಗಡೆ ಕಬ್ಬಣದ ಇದರಲ್ಲೆಲ್ಲ ವರ್ಕ್ಗಳು ಚಾನಲ್ಗಳೆಲ್ಲ ಕೆಲಸ ಮಾಡಿಸಿ ಫ್ಯಾಬ್ರಿಕೇಷನ್ ಎಲ್ಲ ಮಾಡಿಸಿದ್ದೀವಿ. ನೋಡ್ಬೋದು ಸರ್, ಬನ್ನಿ ನೋಡಿ ಬನ್ನಿ. ಮತ್ತು ನೋಡಿ ಇದು ಸ್ಟಾಕು ರೂಮು ಬಂದು ರಾಗಿ ಫೀಡು ಇವೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿರೋದು. ಮತ್ತು ರೂಮ್ಸ್ಗಳೆಲ್ಲ ಕೋಳಿ ಶೆಡ್ಗೋಸ್ಕರನೇ ಒಂದು 7 ರೂಮ್ ಮಾಡಿದ್ದೀವಿ. ಮತ್ತು ಆ ಕಡೆ ಬಂದು ಅದು ರೂಮ್ಗಳು ರೆಡಿ ಮಾಡಿದ್ವಿ ಆ ಸೈಡನ್ನು. ನೋಡಿ ಇವ್ರು ನಮ್ಮ ತಮ್ಮ ಕುಳ್ಳೇಗೌಡ ಅಂತೇಳಿ ಈಗ ನಾಟಿ ಕೋಳಿ ಫಾರಮ್ ಮಾಡಿ 5 ತಿಂಗಳು ಸ್ಟಾರ್ಟ್ ಆಯಿತು. ಈಗ 5ನೇ ತಿಂಗಳಿಗೆ ಮರಿಯಿಂದ ನಾವು ಒಂದು 1200 ಮರಿಗಳನ್ನ ತಂದುಬಿಟ್ಟಿದ್ವಿ. ಈಗ 4 ತಿಂಗಳು ದಾಟಿ 5ನೇ ತಿಂಗಳು ಬಿದ್ದಿದೆ. ಈಗ 1.5 kg 1.25 kg ನಾವು ನ್ಯಾಚುರಲ್ ಫುಡ್ ಕೊಡ್ತಾ ಇರೋದ್ರಿಂದ ದಪ್ಪ ಆಗ್ತಾ ಇಲ್ಲ ಜಾಸ್ತಿ ಕೋಳಿ. ಸರ್, ಈ ನಾಟಿ ಕೋಳಿ ಸಾಕ್ತೀನಿ ಅಂತಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ರೆ ನೀವು? ಅಲ್ಲ, ನಾನು ಸ್ಟಾರ್ಟಿಂಗು ಇಷ್ಟು ಚೆನ್ನಾಗಿ ಆಗ್ತದೆ ಅಂತ ನಾನು ಅಂದ್ಕೊಂಡಿಲ್ಲ. ಈಗ ನಾವು ಬಿಟ್ಟ ಮೇಲೆ ಆಲ್ರೆಡಿ 140 ಕೋಳಿ ಮಾರಿದ್ದೀವಿ. ಈಗ ಅದಕ್ಕೋಸ್ಕರನೇ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಸಿದ್ರೆ ಇನ್ನು ಜನಗಳ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಲಿ ಅಂತೇಳಿ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಈ ಮೊಟ್ಟೆ ಕೂಡ ಸ್ಟಾರ್ಟ್ ಆಗಿದೆ. ಮೊಟ್ಟೆ ಕೋಳಿ ಕೂಡ ಇದೆ ನಮ್ಮ ಹತ್ರ. ಈಗ 550 ರೂಪಾಯಿಗೆ ಮೊಟ್ಟೆ ಕೋಳಿ ಕೊಡ್ತಾ ಇದ್ದೀವಿ. ಕನ್ಗೋಳಿ ಅಂತಲೇ ಮೊಟ್ಟೆ ಕೋಳಿ ಅಂತ ಬಂದು ಯಾರು ಕೇಳ್ತಾ ಇದ್ದಾರೆ. ಆಮೇಲೆ ಮಾಂಸಕ್ಕೋಸ್ಕರ ಕಟಿಂಗು ಕೂಡ ಕೆಲವರು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಈ ವೀಕ್ನಲ್ಲಿ ಹೆಚ್ಚು ಕಮ್ಮಿ 150 ಕೋಳಿ ಯಾರು ಕೇಳಿದ್ದಾರೆ. ಚೆನ್ನಾಗಿ ಬರ್ತಾ ಇದೆ. ಕೆಲವರೆಲ್ಲ ನಾಟಿ ಕೋಳಿ ಸಾಯುತ್ತೆ ಹಂಗೆ ಅಂತ ಹೇಳ್ತಿದ್ದಾರೆ. ನಮ್ದೇನು ಕೋಳಿಗಳು ಇವತ್ತೆಲ್ಲ ಸತ್ರ ಒಂದು 7 ಕೋಳಿ 8 ಕೋಳಿ ಹೋಗಿರ್ಬೋದು ಅಷ್ಟೇ. ನಮ್ಮ ಹತ್ರ ಕೋಳಿ ಸಾಯೋದೆಲ್ಲ ಆ ಥರ ಇಲ್ಲ. ಮತ್ತು ಮರದ ನೆರಳಲ್ಲೆಲ್ಲ ಇರೋದ್ರಿಂದ ಈ ಸೇಫ್ಟಿ ಮಾಡೋದ್ರ ನೆರಳಿಗೋಸ್ಕರನೇ ನಾವು ನೆರಳಲ್ಲಿ ಆಟ ಆಡಿಕೊಂಡು ಹುಳ ಒಪ್ಪಟೆ ಎಲ್ಲ ತಿನ್ಕೊಂಡು ಆರಾಮಾಗಿ ಹೆಲ್ತಿಯಾಗಿದ್ದಾವೆ, ಚೆನ್ನಾಗಿದ್ದಾವೆ. ನೀವು ನೋಡ್ತಾ ಇದ್ರಲ್ಲ ಕೋಳಿಗಳು. ಎಷ್ಟು ಖರ್ಚಾಗಿದೆ ನಿಮಗೆ ಮರಿಗಳು ತರಿಸಿದಾಗ? ನನಗೆ 1,000 ಮರಿ ಬಂದು 36,000 ಅವ್ರು ತೊಗೊಂಡಿದ್ದ 1,000 ಮರಿಗೆ. ಇನ್ನು 280 ಮರಿ ಸ್ವಲ್ಪ ನಾನು ಬೇರೆ ಕಡೆ ತಗೊಂಬಂದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಅದೊಂದು 55 ರಿಂದ 60 ರೂಪಾಯಿ ಬಿದ್ದಿದೆ. ಸರ್, ನೀವು ಕೋಳಿ ತರಕ್ ಮೊದ್ಲಾಗೇನೆ ಇಷ್ಟಾಗಲೇ ಜಾಗ ಬೇಕು ಅಂತ ಅನ್ಕೊಂಡಿದ್ರೆ ಕೋಳಿ ಬಿಡಕ್ಕೆ? ಇಲ್ಲ, ನಾವು ಸ್ಟಾರ್ಟಿಂಗ್ ಮಾಡಿದಾಗ ಒಂದು 5 ರೂಮ್ ಮಾಡ್ಬೇಕಂತ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಯಾರು ನಮ್ಮ ಫ್ರೆಂಡ್ ಬಂದವರು ಈ ಥರ ನೀವು ಓಪನಲ್ಲೇ ಮೇಯಿಸ್ರಿ, ಒಳಗಡೆ ಮೇಯಿಸಿದ್ರೆ ನಿಮ್ಗೆ ವರ್ಕೌಟ್ ಆಗೋಲ್ಲ. ಹೊರಗಡೆ ಮೇಯಿದ್ರೆ ನಿಮಗೆ ಫೀಡಿಂಗ್ದೆಲ್ಲ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಕಾಂಪೌಂಡ್ ಟೈಪ್ ಮಾಡಿ ಕಾಂಪೌಂಡಲ್ಲಿ ಬಿಡಿ ಅಂಥೇಳಿ ಅವ್ರು ಸ್ವಲ್ಪ ನನಗೆ ಸಜೆಷನ್ ಕೊಟ್ಟರು. ಆಮೇಲೆ ಅದಕ್ಕೋಸ್ಕರ ಇದ್ರ ಕಾಂಪೌಂಡು ಮತ್ತು ಹದ್ದುಗಳು ಕಾಗೆಗಳು ಇವೆಲ್ಲ ಎತ್ತಕ್ಕೆ ಅವಕಾಶ ಆಗಲ್ಲ ಈ ಥರ ಮಾಡಿದ್ರೆ ಅಂತೇಳಿ ಇದನ್ನು ನಾವು ಶೆಡ್ಡೇ ಮಾಡಿ ರೆಡಿ ಮಾಡಿದ್ವಿ. ಕಾಂಪೌಂಡೆಲ್ಲ ರೆಡಿ ಮಾಡಿದ್ವಿ. ಇದು ಮಾಡಿದ ಕಾಂಪೌಂಡು ರೆಡಿ ಮಾಡಿದ ಉದ್ದೇಶನೇ ನಾವು ಈ ಹದ್ದುಗಳಿಗೆ ಮತ್ತು ನಾಯಿಗಳು, ಕೀರ ಇವೆಲ್ಲ ಸ್ವಲ್ಪ ಸಮಸ್ಯೆ ಕಡಿಮೆ. ನಮ್ಗೆ ಹಾವುಗಳು ಬರೋಲ್ಲ. ಈಗ ನಾಟಿ ಕೋಳಿಗೆ ಹಾವುಗಳು ಬರೋದು ಜಾಸ್ತಿ. ಹಾವು ಆ ಥರದ್ದೇನು ನಮಗೇನು ಸಮಸ್ಯೆ ಕಾಣ್ತಾ ಇಲ್ಲ ಈಗ. ಹಂಗಾಗಿ ನಾವು ಶೆಡ್ಡು ಕ್ಲೀನಾಗಿ ಬೇಕು ಅಂತಲೇ ಈ ಓಪನಲ್ಲಿ ಮೇಯೋಕ್ಕೋಸ್ಕರನೇ ನಾವು ಕಾಂಪೌಂಡ್ ಮಾಡಿದ್ದು. ಇದು ಫಸ್ಟ್ನೇ ಬ್ಯಾಚ್ ಸರ್? ಇದೇ ಫಸ್ಟ್ ಬ್ಯಾಚ್. ನಾನು GKVKನಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೆ. ಆ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದ್ದೆ. ಅಲ್ಲಿ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು. ಬೇರೆಯವರೆಲ್ಲ ಈ ಮಳವಳ್ಳಿನಲ್ಲಿ ಟ್ರೈನಿಂಗ್ ಹೋಗಿ ಅಲ್ಲೊಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅದೆಲ್ಲ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು. ಬೇರೆಯವರೆಲ್ಲ ಮಾಡೋದನ್ನ ನೋಡೇ ನಾನು ನನ್ನ ತಮ್ಮನಿಗೂ ಸ್ವಲ್ಪ ಅನುಕೂಲ ಆಗ್ತದೆ, ನೋಡ್ಕೊಳ್ತಾನೆ ನನ್ನ ತಮ್ಮ ಅಂಥೇಳಿ ನನ್ನ ತಮ್ಮನ ಮೇಲೆ ಡಿಪೆಂಡ್ ಆಗೇ ನಾನು ಮಾಡಿದ್ದಿಲ್ಲಿ. ನಾನು ಜಾಸ್ತಿ ಇಲ್ಲಿರಲ್ಲ, ಹೀಗಾಗಿ ತಮ್ಮನ ಮೇಲೆ ಡಿಪೆಂಡ್ ಆಗಿ ನೋಡ್ಕೊಳ್ತೀನಿ ಅಂತ ಹೇಳಿದಕ್ಕೋಸ್ಕರನೇ ಮಾಡಿದೆ. ಇವಾಗ ಸದ್ಯಕ್ಕಂತೂ ಫುಲ್ ಆದಾಯ ಗೊತ್ತಿಲ್ಲ ಅಂದರೂ ಕೂಡ ಇನ್ನು ಮುಂದೆಗೆ ನೋಡಬೇಕು. ಇವಾಗಂತೂ ಸೇಲ್ ಆಗ್ತಾ ಇದೆ. ಲೋಕಲ್ ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ನಾಗಮಂಗಲದವರು ಮತ್ತು ಇಲ್ಲಿ ದೇವಲಾಪುರ
ಮತ್ತು ತುಮಕೂರಿನವರೆಲ್ಲ ನನಗೆ ಹೋಲ್ಸೇಲ್ ಕೇಳ್ತಿದ್ದಾರೆ, ಮೈಸೂರಿನವರು ತುಮಕೂರಿನವರು. ನಾನು ಹೋಲ್ಸೇಲ್ ಕೊಟ್ಟರೆ ಕೋಳಿ ಖಾಲಿ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಹೋಲ್ಸೇಲ್ ಕೊಡ್ತಾ ಇಲ್ಲ. ನಾನು 400 ರೂಪಾಯಿ ರೇಟ್ನಲ್ಲೇ ನಾನು ರಿಟೇಲ್ ಮಾಡ್ತಾಯಿದ್ದೀನಿ. ಓಕೆ. ಮತ್ತು 550 ರೂಪಾಯಿ ಒಂದು ಕೋಳಿ, ಒಂದು ಕೆ ಜಿ 600 ಗ್ರಾಮು, 1 ಕೆ ಜಿ 500 ಗ್ರಾಮ್ ಇರುತ್ತೆ. ಮೊಟ್ಟೆ ಕೋಳಿಗಳನ್ನ 550 ರೂಪಾಯಿ ಕೊಡ್ತಾಯಿದ್ದೀನಿ. ಇಷ್ಟು ರೇಟ್ ಕೊಟ್ಟು ತಗೊಳ್ತಾರೆ ಸರ್? ತಗೊಳ್ತಾರೆ. ನಾಟಿ ಕೋಳಿಗೆ ಡಿಮ್ಯಾಂಡ್ ಇದೆ. ಮತ್ತು ಫಾರಮ್ ಕೋಳಿ ಥರ ಅಲ್ವಲ್ಲ ಇದು. ನಾಟಿ ಕೋಳಿ ಚೆನ್ನಾಗಿರುತ್ತೆ. ಮತ್ತು ವರ್ತು ಅವ್ರಿಗೆ ತಗೊಳ್ಳೋರಿಗೆ ವರ್ತಿದೆ. ಮ್ಯಾಕ್ಸಿಮಮ್ 5 ತಿಂಗಳು ಆಗಲೇಬೇಕು. 5 ತಿಂಗಳು ಆಗಿಲ್ಲ ಅಂದರೆ ಕೋಳಿ ಬಲಿಯಲ್ಲ, ಮಾಂಸನೂ ಚೆನ್ನಾಗಿರಲ್ಲ. ಓಕೆ, 5 ತಿಂಗಳು ಕೋಳಿನೇ ಸರ್ ಹಂಗಾರೆ? ಇದು 5 ತಿಂಗಳು ಕೋಳಿ ಇದೆ. ಮತ್ತೆ ಫಸ್ಟ್ನೇ ಬ್ಯಾಚ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಂದ್ರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ವಾ? ಇಲ್ಲ, ನನ್ನ ಮಾರ್ಕೆಟಿಂಗ್ ಸಮಸ್ಯೆ ಏನಾಗ್ತಾ ಇಲ್ಲ. ಮಾರ್ಕೆಟಿಂಗ್ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ ಅಂತಂದ್ರೆ ಕೋಳಿ ಸಾಕಾಣಿಕೆ ಮಾಡೋರು ಕೆಲವರು ತೊಗೊಂಡೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಂಗಳೂರು ಕಡೆ ಫಾರ್ಮ್ ಹೌಸ್ಗಳು ಜಾಸ್ತಿ ಇದೆ. ಅವ್ರು ಬೆಂಗಳೂರು ಫಾರ್ಮ್ ಹೌಸಲ್ಲಿ ಇವತ್ತು ಕೂಡ 6 ಕೋಳಿ ತೊಗೊಂಡಿದ್ರು. ಮತ್ತು ಡೈಲಿ ವಾರ ಶನಿವಾರ ಭಾನುವಾರ ಬರೋ ಅಂಥವ್ರು ಒಂದು 50 ಕೋಳಿ ಅಂತೂ ಮ್ಯಾಕ್ಸಿಮಮ್ ಇಲ್ಲಿ ಲೋಕಲಲ್ಲೇ ಹೋಗುತ್ತೆ. ನಮಗೆ 50 ಕೋಳಿ ಹೋಗುತ್ತೆ. ಹಂಗಾಗಿ ಖಾಲಿ ಆಗುತ್ತೆ. ನಮ್ಮ ಹತ್ರ ಏನು ಕೋಳಿಗಳು ಉಳ್ಕೊಳ್ಳಲ್ಲ. ಹಂಗಾಗಿ ನನಗೆ ಸಮಸ್ಯೆ ಆಗ್ತಾಯಿಲ್ಲ. ನಾನು ರಿಟೇಲೇ ನಮ್ಮ ತೋಟದಲ್ಲೇ ಮಾರಾಟಕ್ಕೆ ನಾವು ಆದಷ್ಟು ಒತ್ತು ಕೊಡ್ತಾಯಿದ್ದೀವಿ. 15 ರೂಪಾಯಿ ಮೊಟ್ಟೆ ಮಾರಾಟ ಮಾಡ್ತಾಯಿದ್ದೀವಿ, ಕೋಳಿನೂ ಮಾರಾಟ ಮಾಡ್ತಾಯಿದ್ದೀವಿ. ನೋಡಿ, ಫುಡ್ಡಲ್ಲಿ ನಮ್ಗೇನು ಉಳಿತಾಯ ಅಂದರೆ, ಈಗ ಬೇವಿನ ಸೊಪ್ಪು ಕೂಡ ತಿನ್ನುತ್ತೆ. ಈಗ ನಮ್ಮ ಹುಡುಗ ಬೇವಿನ ಸೊಪ್ಪು ತಂದು ಹಾಕ್ತಾನೆ. ಈ ನೋಡಿ, ಕೀರೆ ಸೊಪ್ಪು ಕಟ್ ಮಾಡಿ ಹಾಕ್ತಾನೆ, ಅವು ಕೂಡ ತಿಂತಾವು. ಈ ಬಾಳೆಗೊನೆ ಡ್ಯಾಮೇಜ್ ಆದ ಬಾಳೆಗೊನೆನೂ ಹಾಕ್ತಾಯಿದ್ದೀವಿ. ನೋಡಿ, ಬಾಳೆಗೊನೆ ಹಾಕ್ತಾಯಿದ್ದಾರೆ ನೋಡಿ, ಅದನ್ನ ಹಾಕಿದ್ರೆ ಸಾಕು, ಎಲ್ಲಿದ್ರೂ ಹುಡಿಕೊಂಡು ಬರ್ತವೆ. ಈ ಥರ ಫುಡ್ಗಳು ಯಾರೂ ಹಾಕಲ್ಲ ನ್ಯಾಚುರಲ್ಲಾಗಿ. ನಾನು ಸಾಕ್ತೀನಿ ಕೋಳಿ ಅಂತೇಳಿ ಫೀಡಲ್ಲಿ ಸಾಕೋರೆ ಜಾಸ್ತಿ. ನಾವು ನ್ಯಾಚುರಲ್ ಫುಡ್ಡಲ್ಲಿ ಸಾಕ್ತಾ ಇರೋದ್ರಿಂದ ನಮ್ಮ ಕೋಳಿಗೆ ಭಾರಿ ಬೇಡಿಕೆನೂ ಇದೆ. ನೋಡಿ, ತೆಂಗಿನಕಾಯಿ ನಮ್ಮ ಮರದಲ್ಲಿ ಎಷ್ಟು ಕಾಯಿ ಬಿದ್ದಿರುತ್ತೆ, ಕಾಯಿ ಒಳಗೆ ಕಾಯಿ ಇಟ್ಟರು ಕಾಯಿನೂ ಬಿಡಲ್ಲ, ತಿಂತಾವೆ. ಕಾಯಿನೂ ಕಟ್ ಮಾಡಿ ಹಾಕ್ತೀವಿ. ಈಗ ನೋಡಿ, ಬಾಳೆಗೊನೆ ಇದು ನನಗೆ ಗೊನೆ ಡ್ಯಾಮೇಜ್ ಆಗಿ ಬಿದ್ದೋಗಿತ್ತು. 10 ಗೊನೆ ಹೆಚ್ಚು ಕಡಿಮೆ, 10 ಗೊನೆನೂ ನಾವು ಕೋಳಿಗೆ ಹಾಕಿದ್ದೀವಿ ಈಗ. ಮತ್ತು ಈ ಬೇವಿನ ಸೊಪ್ಪು ಹಾಕ್ತಾರೆ. ಬೇವಿನ ಸೊಪ್ಪು ಹಾಕಿದ್ರೆ ಏನಂದರೆ ಕೋಳಿಗಳ ಕಾಯಿಲೆ ಕಡಿಮೆ. ಬೇವಿನ ಸೊಪ್ಪು ನಮ್ಮ ತೋಟದ ನಾವೇನು ದುಡ್ಡು ಕೊಟ್ಟು ತರೋಂಗಿಲ್ಲ, ಮರದಿಂದ ಕಟ್ ಮಾಡಿ ಹಾಕಿದ್ವಿ. ಬಾಳೆ ಗೊನೆ ಕಟ್ ಮಾಡಿದ್ರೆ ದಿಂಡು ಇರುತ್ತೆ, ದಿಂಡು ಕೂಡ ಹಾಕ್ತೀವಿ, ದಿಂಡು ತಿನ್ನುತ್ತೆ. ಈ ಪಪ್ಪಾಯ ಇದೆಯಲ್ಲ, ಕೆಲವನ್ನ ಬಿದ್ದೋಗುತ್ತೆ, ಅದಷ್ಟು ಅದು ಬಿದ್ದೋಗಿರುತ್ತೆ. ಪಪ್ಪಾಯ ಕಟ್ ಮಾಡಾಕ್ರೆ ಪಪ್ಪಾಯ ತಿನ್ನೋದು ನಮಗೆ 2 in 1 ಯೂಸ್ ಆಗುತ್ತೆ. ಪ್ರತಿದಿನ ಇದೇ ರೀತಿ ಕೊಡ್ತೀರಾ? ಪ್ರತಿದಿನ ಇದೇ ರೀತಿ ಆಗ್ತಾ ಇರ್ತೀವಿ. ನಮಗೆ 80% ನಮಗೆ ಫುಡ್ಡಲ್ಲಿ ಕವರ್ ಆಗುತ್ತೆ. ಹೊರಗಡೆಯಿಂದ ತರೋದು ನಮಗೆ ಇಲ್ಲಿ ವರ್ಕೌಟ್ ಆಗುತ್ತೆ. ಅಂದ್ರೆ ನೀವು ಹೊರಗಡೆಯಿಂದ ತಿಂಡಿ ತಂದು ಹಾಕ್ತಾ ಇಲ್ಲ? ತಿಂಡಿ ತಂದು ಹಾಕ್ತಾ ಇಲ್ಲ. ಹೊರಗಡೆಯಿಂದ ನಾವು ಅಂಗಡಿಯಿಂದ ತಂದು ಯಾವುದನ್ನು ಫುಡ್ಗಳು ಹಾಕ್ತಾ ಇಲ್ಲ ನಾನು. ಮತ್ತು ಈ ಕಲ್ಮಂಡ್ ರಾಗಿ ನೋಡಿ, ಇಷ್ಟು ಕಲ್ಮಂಡ್ ರಾಗಿನ ಮಿಲ್ಗಳೆಲ್ಲ ತರಿಸಿರೋದು ಇದು. ಇದೆಲ್ಲ ಮಣ್ಣು ಇರುತ್ತೆ, ಫುಲ್ 100% ಇರಲ್ಲ. ಇದು ಜಾಸ್ತಿ ಕಲ್ಮಂಡ್ ರಾಗಿ ಹಾಕ್ತಾಯಿದ್ದೀವಿ. ಈ ಬಾಳೆದಿಂಡು ಕೂಡ ಕಟ್ ಮಾಡಿ ಹಾಕ್ತಾರೆ. ಕಟ್ ಮಾಡೋದಂಗೆ ನೋಡಿ, ನಾಟಿ ಕೋಳಿ ನೀವು ಏನು ಹಾಕೋರು ತಿನ್ನುತ್ತೆ. ವೇಸ್ಟೆಡ್ ತರಕಾರಿ, ನೀವು ವೇಸ್ಟ್ ತರಕಾರಿ ಯಾವ್ದು ಹಾಕೋರು ತಿನ್ನುತ್ತದು. ಮತ್ತು ನಮ್ಗೆ ಅದು ವೇಸ್ಟ್ ಆಗೋವಂಥದ್ದು ಅಲ್ವಾ ಅದು. ಈಗ ಬಾಳೆದಿಂಡು ವೇಸ್ಟೇ ಅದು, ಅದೇನು ನಮಗೇನು ಯೂಸ್ ಇಲ್ಲ. ಅದು ಪ್ರೋಟೀನ್ ಇರುತ್ತೆ, ಕೋಳಿನೂ ಒಳ್ಳೆ ಬೆಳವಣಿಗೆ ಆಗುತ್ತೆ, ನಮಗೆ 2 ಥರ ಉಪಯೋಗ ಆಗುತ್ತಲ್ಲ. ಹಂಗಾಗಿ ನಾವು ಬಾಳೆದಿಂಡು ಕೂಡ ಕೋಳಿಗೆ ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಹಣ್ಣು ಅಷ್ಟೇ, ಹಣ್ಣು ಹಣ್ಣಾಗೇನೆ ಬೀಳ್ತು ಅಂತ ಇಟ್ಕೊಳ್ಳಿ, ಅದನ್ನು ಕೂಡ ತಿಂತವೆ. ಯಾವುದು ರೈತರು ಬೆಳೆದಿದ್ದು ಯಾವುದು ಏನು ವೇಸ್ಟ್ ಆಗಲ್ಲ. ನಾಟಿ ಕೋಳಿ ಈ ಥರ ನ್ಯಾಚುರಲ್ಲ ಬೆಳೆಸಿದ್ರೆ ಲಾಭ ಇದೆ. ಸಾಯಂಕಾಲ ಒಂದು 4 ಗಂಟೆಗೆ ಒಂದು ಸ್ವಲ್ಪ 2 ರಿಂದ 3 ಸಾರಿ ಡೈಲಿ ಫುಡ್ ಕೊಟ್ಟರೆ ಸಾಕು ಅವಕ್ಕೆ. ಈಗ ಕೆಲವರೆಲ್ಲ ನೋಡಿ, ಬೇರೆ ಫಾರಮ್ಗಳಲ್ಲೆಲ್ಲ ಫುಡ್ ಹಾಕಿ ಬೆಳೆಸ್ತಾರೆ. ಅವ್ರು ಫುಡ್ ಕೊಟ್ಟಿಲ್ಲ ಅಂತಂದರೆ ಕೋಳಿಗಳು ಬರೋದೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಈಗ ನಾವು ನೋಡಿ, ನಮಗೆ ಯಾವ ಕೋಳಿನೂ ಡ್ಯಾಮೇಜ್ ಆಗ್ತಾಯಿಲ್ಲ, ಚೆನ್ನಾಗಿ ಮೇಯ್ತಾ ಇದ್ದಾವೆ ನೋಡಿ. ಯಾವ ಕೋಳಿಗೂ ಏನು ಸಮಸ್ಯೆ ಆಗಿಲ್ಲ? ಯಾವ ಕೋಳಿಗೂ ಸಮಸ್ಯೆ ಆಗಿಲ್ಲ ನಮಗೆ. ಇಷ್ಟು ಕೋಳಿನೆಲ್ಲ ಒಂದು 7 ರಿಂದ 8 ಕೋಳಿ ಸಮಸ್ಯೆ ಆಗಿರ್ಬೋದು ಅಷ್ಟೇ. ಸರ್, ನೀವು ಕೋಳಿ ತಂದಾಗ ಸರ್ ಬೆಳವಣಿಗೆ ಹಂತದಲ್ಲಿ ಸರ್ ಇದೇ ಥರ ತಿಂಡಿ ಕೊಡ್ತಿದ್ರಾ? ಇಲ್ಲ, ಬೆಳವಣಿಗೆ ಹಂತದಲ್ಲಿ ಕೊಡೋಕ್ಕಲ್ಲ, ಮರಿನಲ್ಲಿ ತಿನ್ನಲ್ಲ. ಮರಿನಲ್ಲಿ ಕೆಲವೆಲ್ಲ ನಾವೇನಾದರೂ ಸ್ಟಾರ್ಟಿಂಗು ಸ್ವಲ್ಪ ಕೋಳಿಗೆ ರವೆ ಹಾಕೋದು, ಕೋಳಿ ಮರಿಗಳಿಗೆ ರವೆ ಹಾಕೋದು, ಮತ್ತು ಸಣ್ಣದು ಬಾಯಿ ಸಿಗಬೇಕು ಅದಕ್ಕೆ, ಆ ಥರದ್ದು ಫುಡ್ ಕೊಟ್ಟು ಸ್ಟಾರ್ಟಿಂಗು 1 ತಿಂಗಳು ಮಾತ್ರ. 1 ತಿಂಗಳ ನಂತರ ನೀವು ಯಾವ್ದು ಹಾಕೋರು ತಿನ್ನುತ್ತೆ ಕೋಳಿ. 1 ತಿಂಗಳವರೆಗೂ ಸ್ವಲ್ಪ ಮರಿ ದಪ್ಪ ಆಗಬೇಕಲ್ಲ, ಹಂಗಾಗಿ ಸ್ಟಾರ್ಟಿಂಗ್ ಕೊಡೋಕ್ಕಾಗಲ್ಲ. ಮತ್ತು ಕೀರೆ ಸೊಪ್ಪು ಆ ಥರದ್ದೆಲ್ಲ ತಿನ್ನುತ್ತೆ ಮರಿ. ಕೀರೆ ಸೊಪ್ಪು ತಿನ್ನುತ್ತೆ. ಸೊಪ್ಪುಗಳು ಯಾವುದೇ ಥರದ್ದು ನಾವು ತಿನ್ನುವಂಥ ಸೊಪ್ಪು, ಹಸಿ ಸೊಪ್ಪು ಇರುತ್ತಲ್ಲ, ಅದನ್ನೆಲ್ಲ ತಿಂತವೆ. ಎಷ್ಟು ಗಂಟೆಗೆ ಹೊರಗಡೆ ಬಿಡ್ತೀರಾ? ಎಷ್ಟು ಗಂಟೆಗೆ ಒಳಗಡೆ? ನಾವು ಬೆಳಗ್ಗೆ 6 ಗಂಟೆಗೆಲ್ಲ, 5:30 6 ಗಂಟೆಗೆಲ್ಲ ಈಚೆ ಬಿಡ್ತೀವಿ.
ಸಾಯಂಕಾಲ ತಾನಾಗೆ 6:30 ಕತ್ಲಾಗ್ತಿದ್ದಂಗೆ ರೂಮ್ಗಳಿಗೆ ಹೋಗ್ತವೆ. ಓಕೆ ಸರ್, 3 ತಿಂಗಳಿಗೇ ಕೋಳಿನ ಮಾರ್ಕೆಟಿಂಗ್ ಮಾಡ್ತಾರೆ. ನೀವು 5 ತಿಂಗಳಾದ್ರೂ ಇನ್ನೂ ಇಟ್ಕೊಂಡಿದ್ರಲ್ಲ? ಎಲ್ಲಿ ಅದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ಫೀಡಲ್ಲೇ ಬೆಳೆಸ್ಬೇಕು. ಓಕೆ. ಫೀಡಲ್ಲಿ ಬೆಳೆಸಿದ್ರೆ ಕೋಳಿ ದಪ್ಪ ಆಗೋದು. ಇದು ನೋಡಿ, ಕೋಳಿ ದಪ್ಪ ಆಗ್ತಾ ಇಲ್ಲ ಅಂತಂದ್ರೆ ನ್ಯಾಚುರಲ್ ಫುಡ್ಡಲ್ಲಿ ಕೋಳಿ ದಪ್ಪ ಆಗಲ್ಲ. ಮೊಟ್ಟೆ ಕೂಡ ತುಂಬ ತೀರ ಸಣ್ಣ ಬರುತ್ತೆ. ಓಕೆ. ಮತ್ತು ನೀವು ನಾಟಿ ಕೋಳಿ ಮೊಟ್ಟೆ ಅಂತ ಹೇಳಿದ್ರೆ ಫೀಡಲ್ಲಿ ಬೆಳೆಸೋದಕ್ಕೂ ಮತ್ತು ನ್ಯಾಚುರಲ್ ಫುಡ್ಡಲ್ಲಿ ತಿಂದು ಮೊಟ್ಟೆ ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ. ಓಕೆ. ಮತ್ತೆ ತೀರ ಸಣ್ಣ ಬರುತ್ತೆ ಮೊಟ್ಟೆ ಕೊಡಪ್ಪ. ನೋಡಿ ಮೊಟ್ಟೆ ಇದೆಯಲ್ಲ, ನಾಟಿ ಕೋಳಿ ಮೊಟ್ಟೆ ಅಂತಂದ್ರೆ ಇದು ಸ್ಟಾರ್ಟಿಂಗ್ ಎಲ್ಲ ಬರೋದು ಸಣ್ಣನೇ. ಇದು ಕನ್ಗೋಳಿಯಲ್ಲಿ ಬರೋ ಮೊಟ್ಟೆಗಳೆಲ್ಲ ಸಣ್ಣ ಇರುತ್ತೆ, ಮತ್ತು ಈ ಫುಡ್ಡಲ್ಲಿ ವ್ಯತ್ಯಾಸ ಬರುತ್ತೆ. ಓಕೆ. ಇದು ನೋಡಿ, ಇದು ಯಾವುದು ದೊಡ್ಡ ಕೋಳಿದಿದ್ದು ನೋಡಿ, ಮೊಟ್ಟೆ ಬರೋದು ಇಷ್ಟೇ ಸಣ್ಣ. ಇದೇ ಮೊಟ್ಟೆನ ನಾವು 15 ರೂಪಾಯಿ ಸೇಲ್ ಮಾಡ್ತೀವಿ. ಈ ನಾಟಿ ಕೋಳಿ ಅಂದರೆ ಸಣ್ಣಗಿರ್ಬೇಕು. ಸಣ್ಣನೇ ಬರೋದು ಮೊಟ್ಟೆ. ಮತ್ತು ಫೀಡಲ್ಲಿ ಬರೋದು ತುಂಬ ಸೈಜ್ ದಪ್ಪ ಬರುತ್ತೆ. ಅದು ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ಮೊಟ್ಟೆಗಳು ಇದು ಮೊಟ್ಟೆ ಸೇಲ್ ಆಗ್ತಿದೆ? ಮೊಟ್ಟೆ ಸೇಲ್ ಆಗ್ತಾ ಇದೆ. ಮೊಟ್ಟೆನೂ ಕೊಡ್ತಾ ಇದೆ? ಮೊಟ್ಟೆನೂ ಕೊಡ್ತಾ ಇದೆ. ಇನ್ನು ಈಗ ಸ್ಟಾರ್ಟ್ ಆಗ್ತದೆ ಮೊಟ್ಟೆ. ಫುಲ್ ಏನು ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮಗೆ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಫೀಡಲ್ಲಿ ಆಗಿದ್ರೆ ಇನ್ನೂ 1-1.5 ತಿಂಗಳು ಮೊದಲೇ ಸ್ಟಾರ್ಟ್ ಆಗಬೇಕಾಯ್ತು. ನಾವು ಫೀಡ್ ಆಗ್ತಾ ಇರೋದ್ರಿಂದ ಮೊಟ್ಟೆ ಸ್ವಲ್ಪ ಲೇಟೇ. ಅಲ್ಲೆಲ್ಲ ಜಾಗ ಇರುತ್ತಲ್ಲ, ಮರದ ಬಿಡೋದಲ್ಲೆಲ್ಲ ಮೊಟ್ಟೆ ಇಕ್ಕತ್ತೆ. ಮೊಟ್ಟೆ ಏನು ಡ್ಯಾಮೇಜ್ ಏನಾಗಲ್ಲ. ಮೊಟ್ಟೆ ನಾವು ಈ ಮೇವು ಹಾಕೋ ಟೈಮ್ನಲ್ಲಿ ಈ ರಾಗಿ ಮತ್ತು ಇದೆಲ್ಲ ಫೀಡಲ್ಲಿ ಹಾಕೋ ಟೈಮಲ್ಲಿ ಎತ್ತೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಒಂದು 2-3 ಟೈಮ್ ನೋಡಿದ್ರು ಸಾಕು. ಈಗ ಎಲ್ಲೆಲ್ಲಿಂದ ಬಂದು ತೊಗೊಂಡೋಗ್ತಾ ಇದ್ದಾರೆ? ಇಲ್ಲಿ ಅಕ್ಕಪಕ್ಕ ದೇವಲಾಪುರದವ್ರು ಬರ್ತಾ ಇದ್ದಾರೆ. ಈ ನಾಗಮಂಗಲ ಪಕ್ಕ ನಾಗಮಂಗಲ ಮತ್ತು ಇಲ್ಲಿ ಕೊಪ್ಪದಿಂದ ಬರ್ತಾ ಇದ್ದಾರೆ. ಸುಮಾರು ಜನ ಅಕ್ಕಪಕ್ಕ ಎಲ್ಲ ಮದ್ದು ಬೆಸಗಳಿಂದ ಯಾರು ಬರ್ತಿದ್ದಾರೆ. ಯಾರೋ 2 ಕಸ್ಟಮರ್ ಬಂದು ತೊಗೊಂಡೋದ್ರು ಮೊನ್ನೆ. ಬರ್ತಾ ಇರ್ತಾರೆ. ಯಾವರು ನಾವು ಜಾಸ್ತಿ ಕೇಳ್ಕೊಂಡು ಹೋಗೋಲ್ಲ. ನನ್ನ ತಮ್ಮ ಜಾಸ್ತಿ ಇರ್ತಾನೆ. ಈ ಬಸವರಾಳ್ನವ್ರು ಬರ್ತಾರೆ. ಇಲ್ಲೊಂದು ಬಸವರಾಳ್ ಅಂತಿದೆ, ಬಸವರಾಳ್ನವ್ರು ಬರ್ತಾ ಇದ್ದಾರೆ. ಮಂಡ್ಯ ರೋಡ್ನಲ್ಲಿ ಯಾರೋ 1-2-3 ಜನ ಬಂದು ಹೋಗಿದ್ದಾರೆ. ಹೆಚ್ಚು ಕಮ್ಮಿ 140-150 ಕೋಳಿ ಹೋಗಿದೆ ಆಲ್ರೆಡಿ ಈ 1 ವೀಕಿಂದ. ಈಗ ಇನ್ನೊಂದಿಬ್ಬರು ಯಾರೋ ಸಂಡೇ ಬೇಕು ಅಂತ ಕೇಳಿದ್ದಾರೆ. ಮತ್ತು ಯಾರೋ ಚಿಕನ್ ಅಂಗಡಿಯವರು 1-2-3 ಜನ ಮಾಹಿತಿ ಕೇಳಿದ್ದಾರೆ ಆಲ್ರೆಡಿ. ರೇಟ್ ಹೇಳಿದ್ವಿ, ಅವ್ರು ಸೆಟ್ ಆದ್ರೆ ಅವರು ಬರ್ಬೋದು. ಸರ್, ಮೇವುಗಳಿಗೆ ಅಲ್ಲಿ ನೀರುಗಳಿಗೆ ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ದೀರಾ? ಈಗ ನೋಡಿ, ಮೇವುಗಳು ಇಲ್ಲಿ ಪೈಪ್ಗಳು ಇಟ್ಟಿದ್ದೀವಿ. ಈ ಪೈಪ್ನಲ್ಲಿ ಹೋಲ್ಸ್ ಹಾಕಿ 3 ಇಂಚು ಹೋಲ್ ಹಾಕ್ಬಿಟ್ಟು ಪೈಪ್ಗಳಿಗೆ ಫೀಡ್ ಹಾಕ್ತೀವಿ. ಫೀಡ್ ವೇಸ್ಟ್ ಆಗಲ್ಲ. ಪೈಪ್ ಒಳಗಡೆ ಫೀಡ್ ಇದೆ? ಹಾಂ, ಫೀಡ್ ಇರುತ್ತೆ ನೋಡಿ. ಇದು ಕೆಲವು ರಾಗಿ ತಿಂದೇ ಇರೋದಕ್ಕೋಸ್ಕರ ಅದು ಫೀಡ್ ಹಾಕೋದಷ್ಟೇ. ಏನಾದ್ರು ರಾಗಿ ಗಲೀಜು ಮಾಡ್ಕೊಳ್ತವೆ ಅಂದ್ಬಿಟ್ಟು ನಾವೇನು ಮಾಡ್ತಾ ಇದೀವಿ, ಈ ನೀರಿಗೂ ಅಷ್ಟೇ ಈ ಪೈಪ್ ಒಳಗಡೆ ಹಾಕ್ತೀವಿ. ಈ ಪೈಪ್ಗಳಿಗೆ ಬಿಡ್ತಾ ಇದ್ದೀವಿ ನಾವು. ಅದರಲ್ಲೆಲ್ಲ ಜಾಸ್ತಿ ಗಲೀಜು ಮಾಡ್ಕೊಳ್ಳುತ್ತೆ ಅಂತೇಳಿ ಓಪನ್ ಎಲ್ಲ ಇರೋದ್ರಿಂದ ಈಗ ನೋಡಿ ಈ ರೀತಿ ಪೈಪ್ನಲ್ಲಿ ಹಾಕಿರ್ತೀವಿ. ನೀರು ಅಷ್ಟೇ ಪೈಪ್ನಲ್ಲಿ ಹಾಕಿರ್ತೀವಿ, ಮತ್ತು ಫುಡ್ಡು ಪೈಪ್ನಲ್ಲಿ ಹಾಕಿರ್ತೀವಿ. ಈ ಪ್ಲಾನ್ ಯಾರು ಕೊಟ್ಟಿದ್ದೀವಿ ಸರ್? ಇದು ನಾನು ಯೂಟ್ಯೂಬ್ನಲ್ಲೇ ಚೆಕ್ ಮಾಡಿದೆ. ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೇಕಾದ್ರೆ ಯಾರೋ ಈ ರೀತಿ ಒಬ್ರು ಮಾಡಿದ್ರು, ಅದನ್ನ ನೋಡಿ ನಾನು ಈ ರೀತಿ ಮಾಡಿದ್ದೀನಿ ಅಷ್ಟೇ. ಓಕೆ. ಈಗ ಟ್ರೇಗಳು ಬರ್ತವೆ ಎಲ್ಲ ಇದೆ ನಮ್ಮ ಹತ್ರ. ಟ್ರೇಗಳೆಲ್ಲ ಇದೆ ನೋಡಿ, ಅಲ್ಲೆಲ್ಲ ತಗಲಾಕಿದ್ದೀವಿ ನೋಡಿ. ಅವನ್ನ ಜಾಸ್ತಿ ಗಲೀಜು ಮಾಡ್ಕೊಳುತ್ತೆ, ಚೆಲ್ಬಿಡ್ತವೆ. ಮತ್ತು ಸಿಕ್ಕಾಬಿಟ್ಟೆ ಕ್ಲೀನ್ ಮಾಡಬೇಕದು. ಅದಕ್ಕೋಸ್ಕರ ನಾವು ಎತ್ತಿಟ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಮರಿಗಳೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಅದೆಲ್ಲ ದೊಡ್ಡ ಕೋಳಿಗಳು ಏನು ಮಾಡ್ತವೆ, ಈ ನಾಟಿ ಕೋಳಿಗಳು ಸ್ವಲ್ಪ ಗಲಾಟೆ ಜಾಸ್ತಿ, ಆರೋದು ಮತ್ತು ಮೇಲ್ಗಡೆ ಕುತ್ಕೊಳ್ಳೋದು ಇವೆಲ್ಲ ಮಾಡುತ್ತೆ, ಗಲೀಜು ಮಾಡ್ಕೊಳುತ್ತೆ ಜಾಸ್ತಿ. ನಾವು ಫಾರಮ್ ಕೋಳಿ ಥರ ಬೈಲರ್ ಕೋಳಿ ಥರ ಅಲ್ಲ ಇದು. ಇದು ತುಂಬ ಹೆಲ್ತಿಯಾಗಿರುತ್ತಲ್ಲ, ತುಂಬ ಆರೋದು ಕಿಚ್ಚನ್ನೋದು ಗಲೀಜು ಮಾಡೋದೆಲ್ಲ ಮಾಡುತ್ತೆ. ಅದಕ್ಕೋಸ್ಕರ ಪೈಪ್ಗಳು ರೆಡಿ ಮಾಡ್ತಿದ್ದೀವಿ ನಾವು. ಈಗ 5 ತಿಂಗಳಿಗೆ ಎಷ್ಟು ಖರ್ಚಾಗಿರ್ಬೋದು ಸರ್? ಈಗ ಅದೇ ನಂದು 1,000 ಮರಿ 36-60 ಸಾವಿರ ಮರಿಗಾಗಿದೆ. ಸ್ಟಾರ್ಟಿಂಗ್ ಫೀಡ್ದೆಲ್ಲ ಲೆಕ್ಕ ಹಾಕೊಂಡ್ರೆ ಮರಿನೆಲ್ಲ ಫೀಡೇ ಕೊಡ್ಬೇಕು. ಸ್ವಲ್ಪ ಫೀಡ್ ಕೊಟ್ಟಿದ್ದೀವಿ. ಅದೆಲ್ಲ ಲೆಕ್ಕ ಹಾಕೊಂಡು ನನಗೆ ಇವತ್ತೆಲ್ಲ 1 ಲಕ್ಷ ರೂಪಾಯಿವರೆಗೂ ಖರ್ಚು ಬಂದಿದೆ ಅಷ್ಟೇ. ಶೆಡ್ಡದು ಬಿಟ್ಟು, ಶೆಡ್ಡದು ನಾವು ಇನ್ನೂ ಲೆಕ್ಕ ಹಾಕೊಂಡಿಲ್ಲ ಅವೆಲ್ಲ. ಕೋಳಿದು ಮಾತ್ರ, ಮರಿದು ಮಾತ್ರ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು ಮುಂದೆ ಸೇಲ್ ಆಗಿದ್ದು ನೋಡಬೇಕು. ಎಷ್ಟು ಆದಾಯ ನಿರೀಕ್ಷೆ ಮಾಡ್ಬೋದು ಸರ್ ನೀವು 1,000 ಕೋಳಿ ಅಂತ? 1,000 ಕೋಳಿ ಅಂದರೆ ನನ್ನ ಪ್ರಕಾರ ಒಂದು 2 ಲಕ್ಷ ಮೇಲೆ ಸಿಗಬೇಕು ಅಂತ ನಮ್ಮ ಲೆಕ್ಕ. ನೋಡ್ಬೇಕು ಅವ್ರದ್ದು ಏನಾಗುತ್ತೆ ಮುಂದೆ ಸೇಲ್ ಆದಮೇಲೆ ಗೊತ್ತಾಗುತ್ತೆ.